ಫಸ್ಟು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲನ್ನು ಓಪನ್ ಮಾಡಿ, ಅಲ್ಲಿ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿ. ಅಲ್ಲಿ ಚಾಟ್ ಜಿ ಪಿ ಟಿಯನ್ನು ಓಪನ್ ಮಾಡಿ. ಅಲ್ಲಿ ಟೆಕ್ಸ್ಟಲ್ಲಿ ಬಂದಾಗ ನೀವು ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿ. ಮತ್ತು ಇಲ್ಲಿ ಗಿವ್ ಎ ಸ್ಟೋರಿ, ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರ ಸ್ಟೋರಿ ಸರ್ಚ್ ಮಾಡ್ಬೋದು. ನಾನಿಲ್ಲಿ ಎಕ್ಸಾಂಪಲ್ ಗಿವ್ ಎ ಸ್ಟೋರಿ ಆಫ್ ದ ಜಂಗಲ್ ಮ್ಯಾನ್ ಅಂತ ಸರ್ಚ್ ಮಾಡ್ತೀನಿ. ನಿಮ್ಗೆ ಯಾವ ಇಷ್ಟ ಬರುತ್ತಿದೆ ಆ ಸ್ಟೋರಿಯನ್ನು ನೀವು ಸರ್ಚ್ ಮಾಡ್ಬೋದು. ನನಗೆ ಸ್ಟೋರಿ ಬಂತು, ದ ಜಂಗಲ್ ಮ್ಯಾನ್ ಸ್ಟೋರಿ. ನನಗೆ ಇಲ್ಲಿ ಸೀನ್ ಬೈ ಸೀನ್ ಬಂದಿದೆ. ನಿಮ್ಗೆ ಈ ಥರ ಸೀನ್ ಬೈ ಸೀನ್ ಬಂದಿಲ್ಲ ಅಂದರೆ ಕಂಪ್ಲೀಟ್ ಸ್ಟೋರಿ ಬಂದಿದ್ದರೆ ನೀವು ನೆಕ್ಸ್ಟ್ ಅದು ಬಂದ ಮೇಲೆ ಕೆಳಗಡೆ ಟೈಪ್ ಮಾಡಿ ದಿ ಸ್ಟೋರಿ ಗಿವ್ ಸೀನ್ ಬೈ ಸೀನ್ ಅಂತ ಸರ್ಚ್ ಮಾಡಿ. ಆಮೇಲೆ ಸೀನ್ ಬೈ ಸೀನು ಅದೇ ಬರುತ್ತೆ. ನಿಮಗೆ ಎಷ್ಟು ವರ್ಡ್ಸ್ ಬೇಕಾ ಅಷ್ಟು ವರ್ಡ್ಸ್ ಟೈಪ್ ಮಾಡ್ಬೋದು. ಮತ್ತು ನಿಮ್ಮ ಮೊಬೈಲಲ್ಲಿರುವ ಕ್ರೋಮನ್ನು ಓಪನ್ ಮಾಡಿ ಮೀಟಾ ಎ ಅಂತ ಸರ್ಚ್ ಮಾಡಿ. ಅದರಲ್ಲಿ ಫಸ್ಟ್ ಬರೋ ವೆಬ್ಸೈಟ್ನ ಓಪನ್ ಮಾಡಿ, ಮೀಟಾ ಎ. ಇದರಲ್ಲಿ ಮತ್ತೆ ನೀವು ಲಾಗಿನ್ ಆಗಬೇಕಾದಿದೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಮತ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡಿರೋ ಸ್ಟೋರಿನ ಸೀನ್ ಬೈ ಸೀನ್ ಕಾಪಿ ಮಾಡಿಕೊಂಡು, ಒಂದು ಸೀನ್ ನಾನು ಇಲ್ಲಿ ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಪೇಸ್ಟ್ ಮಾಡಿದ ನಂತರ ಸ್ಪೇಸ್ ಕೊಟ್ಟು ಗಿವ್ ಎ ಪಿಕ್ಚರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಯಾರ ಮಾರ್ಕ್ ಇದೆ ಅಲ್ಲ ಕ್ಲಿಕ್ ಮಾಡಿ. ಇವಾಗ ಪಿಕ್ಚರ್ ಬರುತ್ತೆ. ಎಕ್ಸಾಂಪಲ್ ನನಗಿಲ್ಲಿ ಬಂದಿದೆ ನೋಡಿ. ನನಗಿಲ್ಲಿ ನೀವು ಯಾವ್ದು ಬೇಕಾ ನಿಮಗೂ ಪಿಕ್ಚರ್ ಬರುತ್ತೆ. ನೀವು ಯಾವ್ದು ಬೇಕಾದು ಸೂಟಬಲ್. ಅದರಲ್ಲಿ ಸಿಲೆಕ್ಟ್ ಕೆಳಗಡೆ ಆನಿಮೇಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನಿಮ್ಗೆ ಯಾವುದು ಪಿಕ್ಚರ್ ಚೆನ್ನಾಗಿರುತ್ತೋ ಅದು ಸೂಟಬಲ್ ಆಗುತ್ತದೆ ಸ್ಟೋರಿಗೆ, ಆ ಪಿಕ್ಚರನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಆನಿಮೇಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ನನಗಿಲ್ಲಿ ಬರುತ್ತೆ ನೋಡಿ ಆನಿಮೇಟ್ ಆಗಿರೋದು. ಈ ಕೆಳಗಡೆ ಆನಿಮೇಟ್ ಅಂತಿದೆಯಲ್ಲ ಕ್ಲಿಕ್ ಮಾಡಬೇಕು. ಮತ್ತು ಅದು ಆನಿಮೇಟ್ ಆಗುತ್ತೆ. ಅದು 16:9 ಫಾರ್ಮೇಟಲ್ಲೇ ಇರಬೇಕು. ಇದನ್ನು ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಡೌನ್ಲೋಡ್ ಅಂತ ಬರುತ್ತೆ. ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ಎಲ್ಲ ವೀಡಿಯೋಸು ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕು. ಇದು ಸೀನ್ 1. ನನಗೆ 3 ಪಿಕ್ಚರ್ ಬೇಕಾಯಿತು, ಡೌನ್ಲೋಡ್ ಮಾಡ್ಕೊಂಡೆ. ಹಾಗೆ ಗೂಗಲ್ ಓಪನ್ ಮಾಡಿ ಸೀನ್ 2ನ ಕಾಪಿ ಮಾಡ್ಕೊಂಬಂದು ಹಾಗೆ ಕ್ರೋಮಲ್ಲಿ ಮೀಟಾ ಎಗೆ ಹೋಗಿ ಅಲ್ಲೇ ಇರುತ್ತೆ ನೋಡಿ, ಇಲ್ಲಿ ಕ್ರಿಯೇಟ್ ಇಮೇಜ್ ಅಲ್ಲೇ ಹಂಗೆ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ತೋರಿಸ್ತೀನಿ ರೀ. ಅಲ್ಲಿ ಕ್ರಿಯೇಟ್ ಇಮೇಜ್ ಅಂತ ಇರುತ್ತಲ್ಲ ಅದನ್ನು ಹೊಡೆದಾಕಿ ಪೇಸ್ಟ್ ಮಾಡಬೇಕಾಗ್ತೈತೆ. ಇವಾಗ ಸೆಕೆಂಡ್ ಸೀನು ಇಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ಗಿವ್ ಎ ಪಿಕ್ಚರ್ ಅಂತ ಮತ್ತೆ ಸರ್ಚ್ ಬೇಕಾಗುತ್ತೆ. ಸೆಕೆಂಡ್ ಸೀನ್ದು ಸ್ಟೋರಿನ ಇಲ್ಲಿ ಬಂದು ಸರ್ಚ್ ಮಾಡಬೇಕಾಗುತ್ತೆ. ಗಿವ್ ಎ ಪಿಕ್ಚರ್ ಅಂತ ಹೊಡೆದ್ರೆ ಅದೇ ಸೂಟಬಲ್ ಆಗಿರೋ ಪಿಕ್ಚರ್ಸ್ ಕೊಡುತ್ತೆ. ಆಗ ಸೆಕೆಂಡ್ ಸೀನ್ ಮತ್ತು ಪಿಕ್ಚರ್ಸ್ ಕೊಡ್ತು. ನಿಮ್ಗೆ ಯಾವ್ದು ಇಷ್ಟ ಬರುತ್ತದೋ ಅದರಲ್ಲಿ 1-2 ಸೆಲೆಕ್ಟ್ ಮಾಡ್ಕೊಬೋದು. ನನಗೆ ಇದು ಇಷ್ಟ ಆಯಿತು. ಕೆಳಗಡೆ ಆನಿಮೇಟ್ ಇದೆ ಅಂತಲ್ಲ ಅದು ಕ್ಲಿಕ್ ಮಾಡಿದೆ. 1-2 ಆನಿಮೇಟ್ ಮಾಡಿದೆ, ಕ್ಲಿಕ್ ಮಾಡಿದ್ದೀನಿ. ಮತ್ತು ಅದನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಅದಕ್ಕೆ ಹೋಗಿ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ವಿಡಿಯೋ ಅಂತ ಬರುತ್ತೆ. ಅದು ಡೌನ್ಲೋಡ್ ಆಗುತ್ತೆ. ಇದು ಅಷ್ಟೇ ಡೌನ್ಲೋಡ್ ವಿಡಿಯೋ. ಆಯಿತು. ನಾನು ಇವಾಗ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕಲ್ಲ, ಆನಿಮೇಟ್ ಮಾಡಬೇಕಲ್ಲ, ಕೆಳಗಡೆ ಇರುತ್ತೆ ಅಲ್ಲ ಆನಿಮೇಟ್ ಅದನ್ನು ಕ್ಲಿಕ್ ಮಾಡಿ ಅದೇ ಆಗುತ್ತೆ. ಅದನ್ನು ಲಾಂಗ್ ಪ್ರೆಸ್ ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದು. ನಿಮ್ಗೆ ಎಷ್ಟು ಇಮೇಜಸ್ ಬೇಕೋ ಅಷ್ಟು ಇಮೇಜಸ್ನ ಡೌನ್ಲೋಡ್ ಮಾಡಿ. ನಮ್ಮ ಹಂಗೆ ಸೀನ್ 3 ಸೇಮ್ ಹಂಗೆ ಅಲ್ಲಿ ಕಾಪಿ ಮಾಡ್ಕೊಂಬಂದು ಚಾಟ್ ಜಿ ಪಿ ಟಿಯಲ್ಲಿ ಇಲ್ಲಿ ಮೀಟಾಯಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸ್ಪೇಸ್ ಹೊಡೆದು ಗಿವ್ ಎ ಪಿಕ್ಚರ್ ಅಂತ ಸರ್ಚ್ ಮಾಡಿ ಅಷ್ಟೇ, ಅದೇ ಬರುತ್ತಿದೆ. ಈಗ ನನಗೆ ಮತ್ತೆ ಪಿಕ್ಚರ್ ಬಂತು. ಅದರಲ್ಲಿ ನಿಮ್ಗೆ ಯಾವ ಸೂಟಬಲ್ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ಆ ಕೆಳಗಡೆ ಆನಿಮೇಟ್ ಅಂತ ಮಾರ್ಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಬೇರೆ ರೀತಿ ಮಾಡ್ಬೋದು, ಅವೆಲ್ಲ ಪೇಯ್ಡ್ ಅಮೌಂಟ್ ಕಟ್ಟಬೇಕಾಗುತ್ತೆ. ಇದಕ್ಕೆ ಯಾವುದೇ ಅಮೌಂಟ್ ಏನಿಲ್ಲ. ಸೀನ್ 5 ಹಂಗೆ ಕಾಪಿ ಮಾಡಿ ಹಂಗೆ ಪೇಸ್ಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೇಯ್ಡ್ ಆಗಿರೋದು ಅದನ್ನು ಫ್ರೀಯಾಗಿ ಹೆಂಗೆ ಯೂಸ್ ಮಾಡ್ಕೊಬೋದು ಹೇಳ್ಕೊಡ್ತೀನಿ.
ನೀವು ಪ್ರತಿಯೊಂದು ಸೀನು ಇದೇ ಥರ ಮಾಡಬೇಕಾಗುತ್ತಿದೆ. ಚಾಟ್ ಜಿ ಪಿ ಟಿಯಲ್ಲಿ ಸೀನ್ ಪೇಸ್ಟ್ ಕಾಪಿ ಮಾಡ್ಕೊಂಬಂದು ಇಲ್ಲಿ ಮೀಟಾ ಇದ್ರಲ್ಲಿ ಬಂದು ಪೇಸ್ಟ್ ಮಾಡಿ ಸ್ಪೇಸ್ ಕೊಟ್ಟು ಗಿವ್ ಎ ಪಿಕ್ಚರ್ ಅಂತ ಸರ್ಚ್ ಮಾಡಬೇಕಾದ್ರೆ ಪ್ರತಿಯೊಂದು ಸೀನು ಮಾಡಬೇಕು. ಇಲ್ಲಿ ಆ್ಯನಿಮೇಟ್ ಅಷ್ಟೊಂದು ಆಗಲ್ಲ, ಆದರೂ ಇದು ಫ್ರೀನೇ, ಬೇರೆವೆಲ್ಲ ಪೇಯ್ಡು. ಎಲ್ಲ ಸೀನು ಈ ಥರ ಮಾಡ್ಕೊಂಬಂದು ಸಿಂಪಲಾಗಿ ಡೌನ್ಲೋಡ್ ಮಾಡ್ಕೊಬೋದು. ನಾನು ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ತೀನಿ. ಅದು ಪಿಕ್ಸ್ವರ್ಸ್ ಆ್ಯಪ್ ಇದೆ, ಅದರಲ್ಲಿ ಲಿಮಿಟ್ ಇದೆ, ನಾನು ಹೇಳ್ಕೊಡ್ತೀನಿ ಅದು. ಮತ್ತು ಇಲ್ಲಿ ಈ ಸ್ಟೋರಿ ಆದಮೇಲೆ ಇಂಗ್ಲೀಷಲ್ಲಿ ಇರುತ್ತಲ್ಲ ಆ ಚಾಟ್ ಜಿ ಪಿ ಟಿಯಲ್ಲಿ ಆ ಸ್ಟೋರಿ ಆದಮೇಲೆ ನೆಕ್ಸ್ಟ್ ಟೈಪ್ ಮಾಡಿ ಗಿವ್ ಎ ಸ್ಟೋರಿ ಇನ್ ಏನೇ ಕೆಳಗಡೆ ಸ್ಟೋರಿ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ಚಾಟ್ ಜಿ ಪಿ ಟಿಯಲ್ಲಿ ಅದು ಆ ಇಂಗ್ಲೀಷಲ್ಲಿರೋ ಸ್ಟೋರಿ ಎಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನೋಡಿ ಇಲ್ಲಿ ನನಗಾಗಿದೆ, ನೀವು ಅದೇ ಥರ ಸರ್ಚ್ ಮಾಡಿ ಬರುತ್ತೆ. ಮತ್ತು ನಿಮ್ಗೆ ಎಷ್ಟು ಯಾವ ಥರ ಸ್ಟೋರಿ ಬೇಕೋ ಆ ಥರ ಸ್ಟೋರಿ ಸರ್ಚ್ ಮಾಡ್ಕೊಬೋದು. ಮತ್ತು ಈ ಸ್ಟೋರಿನೆಲ್ಲ ನೀವು ಕಾಪಿ ಮಾಡ್ಕೊಳ್ಬೇಕಾಗುತ್ತಿದೆ, ಅಂದರೆ ವಾಯ್ಸ್ ಕೊಡಬೇಕಲ್ಲ. ಸೊ ಈ ಸ್ಟೋರಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಜಂಗಲ್ ಮ್ಯಾನ್ ಸ್ಟೋರಿ ಇದೆ, ಅದು ಫುಲ್ಲು ಅಷ್ಟು ಕನ್ನಡ ಟೈಪ್ ಆಗಿದೆಯಲ್ಲ ಅಷ್ಟನ್ನು ನೀವು ಕಾಪಿ ಮಾಡ್ಕೊಳ್ಬೇಕಾಗುತ್ತಿದೆ. ಕಾಪಿ ಮಾಡಿಕೊಂಡೆ ಮತ್ತು ನೀವು ಕ್ರೋಮಲ್ಲಿ ಹೋಗಿ TTS ಮೇಕರ್ ಅಂತ ಸರ್ಚ್ ಮಾಡಿ. TTS ಮೇಕರ್ ಅಂತ ಸರ್ಚ್ ಮಾಡಿ, ಅದು ವಾಯ್ಸ್ ಡಬ್ಬುದು. TTS ಮೇಕರ್ ಅಂತ ಈ ಆ್ಯಪ್ ಬರುತ್ತಿದೆ. TTS ಮೇಕರ್ ಇದು ನೋಡ್ಕೊಳ್ಳಿ, ಆ ಆ್ಯಪ್ ಬರುತ್ತಿದೆ, ಅದನ್ನು ಸರ್ಚ್ ಮಾಡಿ. ನಾನು ಆಲ್ರೆಡಿ ಒಂದು ಮಾಡಿದ್ದೆ. ಅಲ್ಲಿ ನೀವು ಕಾಪಿ ಮಾಡ್ಕೊಂಡ್ರೆ ಅದು ಬಂದು ಈ ಪ್ಯಾಸೇಜಲ್ಲಿ ಪೇಸ್ಟ್ ಮಾಡಬೇಕಾಗುತ್ತದೆ. ನೋಡಿ ನನಗೆ ಇಷ್ಟು ಬೇಡ, ಇದು ಹೊಡೆದಾಗ್ತಾಯಿದ್ದೀನಿ, ಇಷ್ಟು ನನಗೆ ಬೇಕಾಗುತ್ತಿದೆ. ಮತ್ತು ಇಲ್ಲಿ ಪೇಸ್ಟ್ ಮಾಡೋದಾದಮೇಲೆ ನೋಡಿ ಇಷ್ಟು ನಾನು ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಮೇಲ್ ವಾಯ್ಸ್ ಫಿಮೇಲ್ ವಾಯ್ಸ್ ಕ್ಲಿಕ್ ಇವೆರಡು ಇದೆಯಲ್ಲ, ನನಗೆ ಇಲ್ಲಿ ಫಿಮೇಲ್ಗಿದೆ, ನಾನು ಮೇಲ್ಗೆ ಹಾಕ್ಕೊತೀನಿ. ನಂಗೆ ಮೇಲ್ ವಾಯ್ಸ್ ಬೇಕಾಗಿದೆ. ಮತ್ತು ಇಲ್ಲಿ ಕನ್ನಡ ಅಂತಿದೆ ನೋಡಿ, ಇಲ್ಲಿ ಇಂಗ್ಲೀಷ್ ಕನ್ನಡ ಅಂತಿದೆಯಲ್ಲ ಮೇಲೆ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಾ ಆ ಲ್ಯಾಂಗ್ವೇಜ್, ಬೇರೆ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅದು. ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಬರುತ್ತೆ, ಇಲ್ಲಿ ಬೇರೆ ತೋರಿಸ್ತಾ ಇರ್ತದೆ ಬೇರೆ ಲ್ಯಾಂಗ್ವೇಜಸ್ಸು. ನೀವು ಕನ್ನಡ ಅಂತ ಆರಾಮಾಗಿ ಅಲ್ಲಿ ಹುಡುಕ್ಬೋದು, ಇಲ್ಲ ಸರ್ಚ್ ಬಾರ್ ಇರುತ್ತೆ ಅಲ್ಲಿ ಮಾಡ್ಕೊಬೋದು. ಮತ್ತು ಇಲ್ಲಿ ಕ್ಯಾಪ್ಚಾ ಇರುತ್ತೆ ನೋಡಿ, ಕ್ಯಾಪ್ಚಾ ಕೋಡ್ 5343. ಆ ಕ್ಯಾಪ್ಚಾ ನೀವು ಟೈಪ್ ಮಾಡಬೇಕಾಗುತ್ತದೆ, 5343. ಈ ಕ್ಯಾಪ್ಚಾನ ಎಂಟರ್ ಮಾಡಬೇಕಾದ್ರೆ ಇಲ್ಲಿ ಕನ್ವರ್ಟ್ ಸ್ಪೀಚ್ ಅಂತ ಇರುತ್ತೆ, ಅದು ಕನ್ವರ್ಟ್ ಮಾಡಿ. ಮತ್ತು ಇಲ್ಲಿ ನೋಡಿ ಗ್ರೀನ್ ಕಲರ್ ವೆರಿಫಿಕೇಷನ್ ಸಕ್ಸಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಮಾಮೂಲು ಕನ್ವರ್ಟ್ ಆಗುತ್ತದೆ. ಕನ್ವರ್ಟ್ ಆದಮೇಲೆ ಈ ರೀತಿ ಬರುತ್ತದೆ ಮೇಲೆ. ಇಲ್ಲಿ ಡೌನ್ಲೋಡ್ ಇದೆ ಅಂತಲ್ಲ, ಅಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿ, ಡೌನ್ಲೋಡ್ ಆರಾಮೆಲ್ಲ ಆಗುತ್ತದೆ. ಮತ್ತು ನಿಮ್ಮಲ್ಲಿ ಯಾರಾದರೂ ಇನ್ಶಾಟ್ ಯೂಸ್ ಮಾಡೋರಾದರೆ ಇನ್ಶಾಟ್ ಓಪನ್ ಮಾಡ್ಕೊಳ್ಳಿ, ಅದು ಫ್ರೀಯಾಗಿರುತ್ತೆ. ಇನ್ಶಾಟ್ ಓಪನ್ ಮಾಡಿ, ನೀವು ಇಷ್ಟೊತ್ತು ಮಾಡಿರೋ ವೀಡಿಯೋಸ್ ಇರ್ತವೆ, ಅನಿಮೇಟ್ ವೀಡಿಯೋಸು, ಅವನ್ನೆಲ್ಲ ಒಂದೊಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ನೀವು ಮಾಡಿರೋ ಇಷ್ಟೊತ್ತು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಿದ್ದೀನಿ ನೋಡಿ ಈ ಥರ. ನಿಮ್ಗೆ ಇನ್ನೂ ಜಾಸ್ತಿ ನಾನು ಶಾರ್ಟ್ ಫಾರ್ಮಲ್ಲಿ ಶಾರ್ಟ್ ವೀಡಿಯೋ ಮಾತ್ರ ಮಾಡಿರೋದು, ಇನ್ನೂ ಲಾಂಗ್ ಬೇಕಾದ್ರೆ ನೀವು ಮಾಡ್ಕೊಬೋದು. ನನಗೆ ಈ ಥರ ಸ್ಟೋರಿ ಏನೋ ರೆಡಿ ಆಯಿತು ನೋಡಿ. ಮತ್ತು ಇದಕ್ಕೆ ಮ್ಯೂಸಿಕ್ ಅಂತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮ್ಯೂಸಿಕ್ ಅಂತಿದೆಯಲ್ಲ ಅಲ್ಲಿ ಟೈಪ್ ಮಾಡಿ, ಮೈ ಮ್ಯೂಸಿಕ್ ಹೋಗಿ ಇಲ್ಲಿ TTS ಮೇಕರ್ ಫೈಲ್ ಅಂತಿದೆ ನೋಡಿ, ಸೆಕೆಂಡದು ನಿಮಗೂ ಅಲ್ಲಿ ಡೌನ್ಲೋಡ್ ಆಗಿರೋ TTS ಮೇಕರ್ ಅಂತ ಬರುತ್ತೆ, ಅದನ್ನು ಅಲ್ಲಿ ಕ್ಲಿಕ್ ಮಾಡಿ ಬರುತ್ತೆ. ಕಾಡಿನ ಪ್ರವೇಶ. ಮತ್ತು ನೋಡಿ ಇಲ್ಲಿ ಬಂತು ನನಗೆ ಆಯಿತು. ಮತ್ತು ಇಲ್ಲಿ ಎಕ್ಸ್ಪೋರ್ಟ್ ಇದೆ, ಅಲ್ಲಿ ನಿಮ್ಗೆ ಬೇಗ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಬೋದು. ಇಲ್ಲಿ ನನಗೆ 4K ಕ್ವಾಲಿಟಿಯಲ್ಲಿ ಬೇಕಾಗುತ್ತೆ, ಅದು ಹಂಗೆ ಆ್ಯಡ್ ಒಂದು ರನ್ ಆಗುತ್ತಿದೆ ಮತ್ತು ಸೇವ್ ಆಗುತ್ತೆ 4K ಕ್ವಾಲಿಟಿಯಲ್ಲಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾರ್ಟೂನ್ ವೀಡಿಯೋಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.